ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗ್ರಾಮೀಣ ಜನರಿಗೆ ಗ್ರಾಮನೆಟ್ ಭಾರತ ಯೋಜನೆ ವರದಾನ. ವಲಸೆ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಪರಿಹಾರ. ಸಂಪಿಗೆ ಜಗದೀಶ್. ತುಮಕೂರು ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಯುವಕರು ಹಾಗೂ ಮಹಿಳೆಯರು ಉದ್ಯೋಗಕ್ಕಾಗಿ ನಗರ ಪ್ರದೇಶಕ್ಕೆ ವಲಸೆ ಹೋಗುವುದನ್ನು ತಪ್ಪಿಸಲು ಗ್ರಾಮೀಣ ಪ್ರದೇಶದಲ್ಲಿ ದುಡಿಮೆಗೆ ಅವಕಾಶ ಕಲ್ಪಿಸಿಕೊಡಲು ಗ್ರಾಮನೆಟ್ ಭಾರತ 2030 ರೂಪುಗೊಂಡಿದೆ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಯೋಜನೆಯು ಮೇ ತಿಂಗಳ ಮೊದಲನೇ ವಾರದಲ್ಲಿ ತುರುವೇಕೆರೆ ತಾಲೂಕು ಸಂಪಿಗೆ ಗ್ರಾಮದಲ್ಲಿ ಚಾಲನೆ ನೀಡಲಾಗುತ್ತದೆ ಎಂದು ಲೋಕಸೇವಾ ಫೌಂಡೇಶನ್ ಅಧ್ಯಕ್ಷ ಸಂಪಿಗೆ ಜಗದೀಶ್ ಹೇಳಿದ್ದಾರೆ. ಶುಕ್ರವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಗೆ ಸಂಪಿಗೆ ಗ್ರಾಮದಲ್ಲಿ ಉದ್ಘಾಟನೆಯಾದ ನಂತರ ರಾಜ್ಯದ ವಿವಿಧ ಎಡೆ ವಿಸ್ತರಿಸಲಾಗುವುದು. ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಸಂಸದ ಡಾಕ್ಟರ್ ಮಂಜುನಾಥ್ ಹಾಗೂ ವಿವಿಧ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆ ಇರುವ ಯುವಜನರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಅವರಿಗೆ ಸೂಕ್ತ ಉದ್ಯೋಗ ಅವಕಾಶಗಳು ಲಭಿಸುತ್ತಿಲ್ಲ. ಅದರ ಪರಿಣಾಮವಾಗಿ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ. ನಿರುದ್ಯೋಗ ಸಮಸ್ಯೆ, ವಲಸೆಯಿಂದ ಗ್ರಾಮೀಣ ಆರ್ಥಿಕತೆ ದುರ್ಬಲಗೊಳ್ಳುತ್ತಿದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಗ್ರಾಮನೆಟ್ ಭಾರತ 2030 ರೂಪುಗೊಂಡಿದೆ. ಉದ್ಯೋಗವನ್ನು ನಗರಗಳಿಂದ ಗ್ರಾಮಗಳಿಗೆ ತರುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಯುವಕರಿಗೆ ಉದ್ಯೋಗ ಸೃಷ್ಟಿ, ಖಚಿತ ಆದಾಯ ವ್ಯವಸ್ಥೆ, ಮಹಿಳೆಯರಿಗೆ ಮನೆಯಿಂದಲೇ ಉದ್ಯೋಗ, ಡಿಜಿಟಲ್ ಕೌಶಲ್ಯಾಭಿವೃದ್ಧಿ, ಸ್ವಾವಲಂಬಿ ಗ್ರಾಮ ನಿರ್ಮಾಣ ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆಯನ್ನು ಲೋಕಸೇವಾ ಫೌಂಡೇಶನ್, ಆರ್ಕಿಲೋಸ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಸಹಯೋಗದೊಂದಿಗೆ ಜಾರಿಗೊಳಿಸಲಾಗುತ್ತಿದೆ. ಲೋಕಸೇವಾ ಫೌಂಡೇಶನ್ ಗ್ರಾಮ ಮಟ್ಟದಲ್ಲಿ ಜನರನ್ನು ಸಂಪರ್ಕಿಸುವುದು, ನೋಂದಣಿ ಮತ್ತು ಜಾಗೃತಿ ಮೂಡಿಸುವುದು, ಆರ್ಕಿಲೋಸ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಒದಗಿಸುವುದು ಎಂದು ಸಂಪಿಗೆ ಜಗದೀಶ್ ಹೇಳಿದ್ದಾರೆ. ಮಾಜಿ ಸಚಿವ, ಲೋಕಸೇವಾ ಫೌಂಡೇಶನ್ ಗೌರವಾಧ್ಯಕ್ಷರಾದ ಸೊಗಡು ಶಿವಣ್ಣರವರು ಮಾತನಾಡಿ, ಗ್ರಾಮೀಣ ಪ್ರದೇಶದ ಯುವಜನರು, ಮಹಿಳೆಯರಿಗೆ ಈ ಯೋಜನೆ ವರದಾನವಾಗಿದೆ. ಮನೆಯಿಂದಲೇ ಆದಾಯ ಗಳಿಸಬಹುದಾಗಿದೆ. ಈ ಕಾರ್ಯಕ್ರಮವು ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡರೆ ನಿರುದ್ಯೋಗ ಸಮಸ್ಯೆ ನಿಯಂತ್ರಣವಾಗಿ ಗ್ರಾಮೀಣ ಜನರಲ್ಲಿ ಆರ್ಥಿಕ ಸ್ವಾವಲಂಬನೆ ಹೆಚ್ಚಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆರ್ಕಿಲೋಸ್ ಇಂಟೆನ್ಸ್ ಟೆಕ್ನಾಲಜಿಯ ಸಿಇಒ ಎಸ್.ಜೆ. ವಿಶ್ವನಾಥ್ ಮಾತನಾಡಿ, 18 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಥವಾ ಸ್ಥಳೀಯ ಕೇಂದ್ರಗಳಲ್ಲಿ ನೋಂದಣಿ ಮಾಡಬೇಕು. ಅವರಿಗೆ ಸರಳ ತರಬೇತಿ ಮತ್ತು ಮಾರ್ಗದರ್ಶನ ನೀಡಲಾಗುತ್ತದೆ. ಇದು ಕೇವಲ ಒಂದು ಯೋಜನೆ ಅಲ್ಲ, ಒಂದು ವ್ಯವಸ್ಥಿತ ಉದ್ಯೋಗದ ಮಾದರಿ. ಯೋಜನೆಯಿಂದ ಜನರಿಗೆ ಹಲವು ರೀತಿಯ ಲಾಭಗಳಾಗಲಿವೆ. ಮನೆಯಲ್ಲಿಯೇ ಉದ್ಯೋಗ, ಮಹಿಳೆಯರಿಗೆ ಹೆಚ್ಚು ಅವಕಾಶ, ಯುವಕರಿಗೆ ಡಿಜಿಟಲ್ ಕೌಶಲ್ಯ, ಸ್ಥಿರ ಆದಾಯ ಸಾಧ್ಯತೆ, ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಣೆ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಲೋಕಸೇವಾ ಫೌಂಡೇಶನ್ ಟ್ರಸ್ಟಿಗಳಾದ ರಾಮಕೃಷ್ಣ, ಡಾಕ್ಟರ್ ಆರ್ ಮಂಜುನಾಥ್, ಎಸ್ಆರ್ ಲೀಲಾವತಿ, ಅಪೂರ್ವ, ಅರುಣ್ ಕುಮಾರ್, ನಗರ ಪಾಲಿಕೆ ಮಾಜಿ ಸದಸ್ಯ ಕೆಪಿ ಮಹೇಶ್ ಮೊದಲಾದವರು ಹಾಜರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. Getting more projects from the Western countries. Okay, so Philippines is the number one. Now we are focusing to bring those kind of works to India, because this is what we are trying to do. Even now AI is good in the world. Okay, so even if we are working with AI, we cannot able to get 100% accuracy. Maximum we can able to get 97 or 98. For the remaining 3% accuracy, human interference is required. So that is given if you have a basic computer knowledge with proper English. Okay, so then you can do the task. Just you need to check the output of the AI. You don't need to work. Okay, the AI will give you the result. You need to check the result, whether the result is correct or not. For example, there is an image. Okay, just assume one image is that. Okay, your name. Okay, for example, your name like Vishwanath, like that. Okay, so in the image is Vishwanath here, the transcription will be there. In the transcription, instead of yes or W, any other character means we need to correct that character. That's the only thing. ಒಂದು ಗ್ರಾಮೀಣ ಭಾಗದಲ್ಲಿ ಮಾಡುವಂಥ ಯೋಜನೆ ಇತ್ತು. ಗ್ರಾಮೀಣ ಭಾಗದಲ್ಲಿ ಯಾರು SLC ಫೇಲ್ ಆಗಿದ್ದಾರೆ, PUC ಫೇಲ್ ಆಗಿದ್ದಾರೆ, ಮನೆಯಲ್ಲಿರೋ ಹೆಣ್ಣುಮಕ್ಕಳುಗಳು, ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವರನ್ನ ನೇರವಾಗಿ ನಾವು ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಆಯಾ ಅಲ್ಲಲ್ಲೇ ಒಂದು ಪಂಚಾಯತಿ ಕೇಂದ್ರದಲ್ಲಿ ಇದನ್ನು ಮಾಡಿ ಅಲ್ಲಿ ಅವರಿಗೆ ತರಬೇತಿ ಕೊಟ್ಟು ಅವ್ರನ್ನ ಇದು ಮಾಡ್ತೀವಿ. ಮತ್ತು ತಿರ್ಗಿ ನಮ್ಮದೇ ಆದಂಥ ಇನ್ನೊಂದು ಸಾಫ್ಟ್ವೇರ್ ಕಂಪ್ನಿಗೆ RKLS ಇಂಟೆಲಿಜೆನ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಈಗಾಗಲೇ ಅದು ಬೆಂಗಳೂರಿನಲ್ಲಿ JP ನಗರದಲ್ಲಿ ನಡೀತಾ ಇದೆ. 300 ಜನ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಜನಕ್ಕೆ, ಅದಕ್ಕೆ 600 ಜನಕ್ಕೆ ಇನ್ನೂ ಆಪರ್ಚುನಿಟಿ ಇದೆ, ಅದಕ್ಕೆ ತಗೊಂತೀವಿ. ಬಟ್ ನಾವೀಗ ಇದು ಮಾಡ್ತಾ ಇರೋದು ಬರೀ ಗ್ರಾಮೀಣ ಭಾಗದಲ್ಲಿರೋ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿ ಅಂತ. ಇದರಿಂದ
ಅವರು ಕಂಪ್ಯೂಟರ್ ಇದರಲ್ಲೂ ಸುಧಾ ತರಬೇತಿ ಪಡಿತಾರೆ, ಮತ್ತು ತಿರ್ಗಾ ಅವರು ಮಾಸಿಕವಾಗಿ ಒಂದು 5,000 ಮಿನಿಮಮ್ ಇದು ಮಾಡ್ಬೋದು. ಆದರೆ ಅವರು ಎಷ್ಟು ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಷ್ಟು ಕೆಲಸದ ಹೊತ್ತು ಅವರಿಗೆ ಹಣ ಸಿಗುತ್ತೆ ಸ್ಯಾಲ್ರಿ ಆಗಿ. ಇಂಥ ಒಂದು ಯೋಜನೆ ನಾವು US ಪ್ರಾಜೆಕ್ಟ್, ಆ್ಯಕ್ಚುಲಿ ದಿಸ್ ಈಸ್ US ಪ್ರಾಜೆಕ್ಟು, ಅದನ್ನು ನಾವು ಕಷ್ಟಪಟ್ಟು ತಗೊಂಡು ಅದಕ್ಕೆ ರಾಮಕೃಷ್ಣ ಅಂತ ಹೇಳಿ ಇವರೆಲ್ಲ ತಮಿಳುನಾಡಲ್ಲಿ ಆಲ್ರೆಡಿ ನಡೀತಾ ಇದೆ, ಅದು ಅಲ್ಲಿ ತಂದುಕೊಟ್ಟಿದ್ದು ಅವರನ್ನೇ. ಕರ್ನಾಟಕದಲ್ಲಿ ಯಾತಕ್ಕೆ ಮಾಡಬಾರ್ದು ಅಂತ ಹೇಳಿ ನಾವು ಅದನ್ನು ತಗೊಂಬಂದು ಈಗ ಅದನ್ನು ಶಿವಣ್ಣವ್ರು ಹೇಳಿದ್ರು ತುಮಕೂರಿನಿಂದನೇ ಸ್ಟಾರ್ಟ್ ಮಾಡು, ಯಾಕೆಂದರೆ ನೀನು ತುಮಕೂರಿನಲ್ಲೇ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ತುಮಕೂರಿನಲ್ಲೇ ಸ್ಟಾರ್ಟ್ ಮಾಡಿ, ತುಮಕೂರು ಜಿಲ್ಲೆ ಸಂಪಿಗೆ ಗ್ರಾಮ, ಯಾಕೆಂದರೆ ಸಂಪಿಗೆ ನನ್ನ ಈಗ ಮಧ್ಯದಾಗ ಹೇಳ್ತೀನಿ, ತುಮಕೂರಿಂದ ನಮ್ಮ ಜಿಲ್ಲೆಗೆ ಯಾಕೆ ಶುರು ಮಾಡಿದ್ರೆ ತವ್ರ ಮನೆ ಕರ್ನಾಟಕದಲ್ಲೇ ಫಸ್ಟ್ ತುಮಕೂರು ಯಾರಲ್ಲ. ಹೌದೌದು. ಇಡೀ ಕರ್ನಾಟಕದಾದ್ಯಂತ ನಡೆಯುತ್ತೆ ಇದು. ಅದು ತುಮಕೂರು ಫಸ್ಟ್. ತುಮಕೂರು ಫಸ್ಟ್. ಈಗ ತುಮಕೂರಿನಲ್ಲಿ ಹೆಚ್ಚು ಕಡಿಮೆ 1,500 ಜಿಲ್ಲೆ ಜನಗಳಿಗೆ, ಯುವಕರಿಗೆ ಉದ್ಯೋಗ ಲಭ್ಯ ಆಗುತ್ತೆ. ಕಂಡಿದ್ದೀವಿ. ಇವುಗಳು ನಮ್ಮ ದೇಶದೊಳಗೆ ಕೈ ಜೋಡಿಸ್ಬೇಕು. ಯಾಕೆಂದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಏನು ಲೋಕಸೇವಾ ಫೌಂಡೇಶನ್ ಅಧ್ಯಕ್ಷರಾಗಿ ನಾವೆಲ್ಲರೂ ಮಾತಾಡ್ಕೊಂಡಿದ್ದೆವು. ಅದಕ್ಕೆ ನಾವು ನಮ್ಮಿಂದಲೇ ಶುರು ಮಾಡೋ ಬಾರಪ್ಪ ಅಂತ ಹೇಳ್ಬಿಟ್ಟು ನಾನು ಕರೆದಿದ್ದೀನಿ. ಶಿವಣ್ಣವರೇ ಫಸ್ಟ್ ಮಾಡೋಣ ಅಲ್ವಾ, ಇಲ್ಲಿಂದಲೇ ಶುರು ಮಾಡಬೇಕು ಅಂತ. ಯಾಕೆಂದರೆ ನಿರುದ್ಯೋಗಿಗಳು ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು ಎಲ್ಲರಿಗೂ ಉದ್ಯೋಗಕ್ಕೆ ನಾವು ಹಣ ಕೊಡೋದಕ್ಕೆ ಇವರು ಫೌಂಡೇಶನ್, ಲೋಕಸೇವಾ ಫೌಂಡೇಶನ್. ಆ ಫೌಂಡೇಶನ್ಗೆ ಅವ್ರ ಜೊತೆ ಒಳಗೆ ಅವರು ತಮಿಳುನಾಡಿಂದ ಬಂದವರು. ಯಾರು? ಕೃಷ್ಣಪ್ಪ, ರಾಮಕೃಷ್ಣ, ಸಾಗರ್ ಅಂತ ಅವ್ರು ಬಂದವರೇ. ಇವರು ಅಧ್ಯಕ್ಷರು, ಇವರೆಲ್ಲ ಮೆಂಬರ್ಗಳು ಸಾಹೇಬ. ಇದನ್ನು ನಾವು ನಿರುದ್ಯೋಗಿಗಳಿಗೆ ಮಾಡ್ತಕ್ಕಂಥದ್ದು. ಈ ನಿರುದ್ಯೋಗಿಗಳಿಗೆ ನಾವು ಮಾಡ್ತಕ್ಕಂಥ ಏನು ಕಾಯಕ ಇದೆ, ಕೆಲಸ ಇದೆ, ಅದನ್ನು ನೀವು ಕೈ ಜೋಡಿಸಬೇಕು. ಇದನ್ನು ನಾನು ಅಪೀಲ್ ಮಾಡ್ತೀನಿ, ನಿಮ್ಗೆ ಅಪೀಲ್ ಮಾಡ್ತೀನಿ. ಇದಕ್ಕಿಂತ ಅದು ಆಯ್ತು. ಇವತ್ತು ಹಾಕಿದ್ದಂಗೆ ನಾಳೆ ಅಂದರೆ ಯಾರು? ಕುಮಾರಸ್ವಾಮಿ, ಸೋಮಣ್ಣ, ಶೋಭಾ ಕರಂದ್ಲಾಜೆ, ಅವರು ಇನ್ನೂ ಲೀಡರ್ಗಳು, ಮಂಜುನಾಥ್, MP, ಆಮೇಲೆ ಸ್ವಾಮಿಗಳು, ಅವರೆಲ್ಲರನ್ನೂ ಕರಿಬೇಕು. ಅವರೆಲ್ಲ ಫಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಿಮ್ಮನ್ನು ಎಲ್ಲರನ್ನೂ ಕರ್ಬೇಕು. ಎಲ್ಲರನ್ನೂ ಕರ್ಪತ್ರ ಮಾಡಿ ಇಡೀ ಜಿಲ್ಲೆಗೆ ಮೊದಲು ಶಿವಳ್ಳಿಯಿಂದ ಮಾಡ್ತೀವಿ, ಸಂಖ್ಯೆ ಪಂಚಾಯತಿಯಿಂದ ಮಾಡೋದು. ಎಲ್ಲ ಪಂಚಾಯತಿಗಳು ಲಿಸ್ಟ್ ತಗೊಂಡು ಎಲ್ಲ ಪಂಚಾಯತಿಗಳಿಗೆ ಹೋಗ್ತೀವಿ. ಹೋಗ್ಬಿಟ್ಟು ತಾಲೂಕು ಪಂಚಾಯತಿ, ತಾಲೂಕುಗಳು ಎಲ್ಲರೂ ಇದು ಮಾಡಿಕೊಂಡು ಎಲ್ಲ ನಿರುದ್ಯೋಗಿಗಳಿಗೆಲ್ಲ ನಿಮ್ಮನ್ನೆಲ್ಲ ಕರ್ಬಿಟ್ಟು ಪ್ರೆಸಿಡೆಂಟ್ ಹೇಳಿಬಿಟ್ಟು ಉದ್ಯೋಗ ಶುರು ಮಾಡ್ತೀವಿ. ಈಗ ಆ ಉದ್ಯೋಗದ್ದು ಏನು ಹೆಂಗೆ ಎಲ್ಲನ ಡೀಟೇಲ್ಸ್ ಎಲ್ಲನ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಫೀಡ್ಬ್ಯಾಕ್ ಮತ್ತು ಅದರದ ಲರ್ನಿಂಗ್ಸ್ ಮತ್ತು ಲರ್ನಿಂಗ್ಸ್ಗಳನ್ನೆಲ್ಲ ನಾವು ತಗೋತಾ ಇದ್ದೀವಿ. ಅದ್ರ ಬೇಸಿಸ್ ಮೇಲೆ ಕೆಲವೊಂದು ಕರೆಕ್ಷನ್ಸ್ ಮಾಡಿಕೊಂಡು ಇಂಪ್ಲಿಮೆಂಟ್. ಅಲ್ಲ, ನೀವು ಪಂಚಾಯತ್ ವೈಸ್ ಹೋಗ್ತಿದ್ದೀರ ಅಂತಂದ್ರೆ ಅಲ್ಲಿ ಸಿಗೋರೆ ಅಥವಾ ವರ್ಕ್ ಆಫ್ ನೇಚರ್ ಏನು ಸರ್? ಏನು ಮಾಡಬೇಕು? ಬರೀ ಆಡಿಯೋ ವಿಡಿಯೋ ಎಲ್ಲ ಆ ಗ್ರಾಮೀಣ ಮಟ್ಟದಲ್ಲಿ ಏನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಟಾಸ್ಕ್ ಮಾತ್ರ ಹೇಳಿ. ಒಂದು ಸಿಂಪಲ್ ಟಾಸ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂರು ಒಂದು ಟಾಸ್ಕಲ್ಲಿ ಆಕ್ಸೆಪ್ಟ್, ರಿಜೆಕ್ಟ್ ಮತ್ತು ಅಪ್ಡೇಟ್ ಅಂತ ಇರುತ್ತೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಲೆಟ್ಸ್ ಅಸ್ಯೂಮ್ ನಿಮಗೆ ಒಂದು ಸ್ಕ್ಯಾನ್ಡ್ ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್ ಶೀಟು ಅಥವಾ ಏನೋ ಒಂದು ಬಂದಿರುತ್ತೆ. ಇದು ಏನಂತ ಹೇಳಿದ್ರೆ ದಿಸ್ ಪ್ರಿಸ್ಕ್ರಿಪ್ಷನ್, ಆ ಡಾಕ್ಟರ್ ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ಇಟ್ ಬಿಕಮ್ಸ್ ಪಾರ್ಟ್ ಆಫ್ ದಿ AI ಮಾಡೆಲ್. ಅಂದರೆ AI ಮಾಡೆಲಿಗೆ ಇನ್ಪುಟ್ ಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಡಾಕ್ಟರ್ ಇನ್ಸ್ಕ್ರಿಪ್ಷನ್ಸ್ ಇವನ್ ವಿ ಕ್ಯಾಂಟ್ ರೀಡ್. ಅದೇನು ಮಾಡುತ್ತೆ, ನಾವು ಕೊಟ್ಟಿರುವಂಥ ಟೆಕ್ನಾಲಜಿ ದಟ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಪರ್ಟಿಕ್ಯುಲರ್ ನಂಬರ್ಸ್ಗಳು ಅಥವಾ ಕ್ಯಾರೆಕ್ಟರ್ಸ್ಗಳಾಗಿ ಪರಿವರ್ತನೆ ಮಾಡಿರುತ್ತೆ. ಆ ಮಾಡಿರೋದನ್ನು ಇವರು ಅದು ಸರಿಗಿದೆಯಾ ಅಂದರೆ ಡಿಜಿಟಲ್ ವೈಸಲ್ಲಿ ಎಂಟ್ರೀಸ್ಗಳು ತೊಗೊಳುತ್ತೆ. ಈಗ ಲೆಟ್ಸೆ ಒಂದು ಫೀಲ್ಡಲ್ಲಿ ಪ್ರಿಸ್ಕ್ರಿಪ್ಷನಲ್ಲಿ ನಾವೀಗ ಡೋರೋ 650 ಅಂತ ಬರ್ದಿರ್ತೀವಿ. 6 ಬದಲು ಬರೆದಿದ್ದಾಗ ಕೆಲವು ಸಲ 8 ಅಂತ ಕಾಣ್ತಿರ್ಬೋದು. ಓಕೆನಾ? ಆ ಟಾಸ್ಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಫೀಲ್ಡ್ ಮಾಡಿಫೈಯರ್ ಫೀಲ್ಡ್ ಇರುತ್ತೆ. ಆ ಮಾಡಿಫೈಯರ್ ಫೀಲ್ಡಲ್ಲಿ ಯು ಕ್ಯಾನ್ ಎಂಟರ್ ಅವರಿಗೆ ಆ 6, 5 ಅಂತ ರೆಕಗ್ನೈಸ್ ಮಾಡುವಂಥ ನಂಬರ್ಸ್ಗಳು ತುಂಬ ಸಿಂಪಲ್ ಟಾಸ್ಕ್ಗಳು, ತುಂಬ ವೆರಿ ಸಿಂಪಲ್ ಟಾಸ್ಕ್. ವಿ ಕ್ಯಾನ್ ಐಡೆಂಟಿಫೈ 6 ಅನ್ನೋದು 6ನ್ನ ಐಡೆಂಟಿಫೈ ಮಾಡ್ಬೋದು. 6 ಅಂತ ಇದ್ದರೆ 6ನೇ ಕೊಟ್ಟು ಆಕ್ಸೆಪ್ಟ್ ಅಂತ ಕೊಟ್ಟರೆ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅರ್ನಿಂಗ್ ಫಾರ್ ದಟ್ ಪರ್ಟಿಕ್ಯುಲರ್ ಸಿಂಪಲ್ ಟಾಸ್ಕ್. ಒಂದು ಕ್ಯಾರೆಕ್ಟರ್ ಅಪ್ಡೇಟಿಗೂ ಕೂಡ ಅವರು ಅರ್ನ್ ಮಾಡ್ತಾರೆ. ಇದೇ ಥರ ಮಾಡಿಫೈ ಅಂತ ಹೇಳಿದ್ರೆ ಇದು ಡೋರೋ 650 ಅಲ್ಲ, ಡೋರೋ 850 ಅಂತ ಅಸ್ಯೂಮ್ ಮಾಡ್ತಾರೆ. ಸೊ 8 ಅಂತ ಕಂಡು ಬಂತು ಅಂತ ಹೇಳಿದ್ರೆ ಇನ್ನೊಂದು ಸಜೆಷನ್ಸ್ ಇತ್ತು ಅಂತಂದರೆ ಮಾಡಿಫೈ ಕೂಡ ಮಾಡಿ ಆ ಮಾಡಿಫೈಯರ್ ಫೀಲ್ಡಲ್ಲಿ 8 ಅಂತ ಅಪ್ಡೇಟ್ ಮಾಡ್ಬೋದು.
8 ಅಂತ ಅಪ್ಡೇಟ್ ಮಾಡಿ ನೀವು ಸುಮ್ಮನೆ ಆನ್ ಕ್ಲಿಕ್ ಆಫ್ ಅ ಬಟನ್ ಸಿಂಪಲ್ ಒಂದು ಕೀಬೋರ್ಡ್ ಇರುತ್ತೆ, ಕೀಬೋರ್ಡಲ್ಲಿ 8 ಅಂತ ಅಪ್ಡೇಟ್ ಮಾಡಿದ್ರೆ 8 ಆಗುತ್ತೆ, 6 ಅಂತ ಅಪ್ಡೇಟ್ ಮಾಡಿದ್ರೆ 6 ಆಗುತ್ತೆ. ಈ ಈಚ್ ಕ್ಯಾರೆಕ್ಟರ್ 6, 8, A, B, C ಈಚ್ ಕ್ಯಾರೆಕ್ಟರ್ ಏನಿರುತ್ತೆ ಈ ಕ್ಯಾರೆಕ್ಟರ್ ಕೂಡ ದೇ ಅರ್ನ್ ಮನಿ ಫಾರ್. ಸೊ ಅದು